ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಂಡತಿ ಸ್ಕೂಲ್ ರಜೆಗೆ ಹೋಗ್ಬೇಕಾದ್ರೆ ನಾನು ದಿನಗಳು ಕೌಂಟ್ ಮಾಡ್ತಾಯಿದ್ದೆ. ಇನ್ನೂ 8 ದಿವಸ ಆದಮೇಲೆ ಹೋಗ್ತಾಳೆ, ಇನ್ನೂ 10 ದಿವಸ ಆದಮೇಲೆ ಹೋಗ್ತಾಳೆ ಅಂತೇಳಿ ನಾನು ರೇಗಿಸ್ತಾ ಇದ್ದೆ. ಇನ್ನೂ 8 ಡೇಸ್ ಟು ಗೋ ಅಂತೇಳಿ ಮದುವೆಯಲ್ಲಿ ಹೇಳ್ತಾರಲ್ಲ, ಆ ಥರ ಹೇಳ್ತಾ ಇದ್ದೆ. ಇವಾಗ ಹೋಗಿ ಒಂದು 7-8 ದಿನ ಆಯಿತು. ಯಾವಾಗ ಬರ್ತಾಳಪ್ಪ ಅನಿಸ್ಬಿಟ್ಟಿದೆ ನನಗೆ. ಯಾಕಂದರೆ ಟಿಫಿನ್ ಮಾಡ್ಕೋಬೇಕು, ಊಟ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕಂದ್ರೆ ಏನು ದಿವಸ ಜಾಸ್ತಿ ಬರಾಕತ್ತಾಳ. ಬಟ್ ಏನು ಮಾಡಬೇಕು ಗೊತ್ತಾಗವಲ್ತು. ಆದರೂ ನನ್ನ ಕೈಲಿ ಆಗಿದ್ದಕ್ಕಿಂತ ಹೆಚ್ಚಿಗೆ ನಾನು ಟ್ರೈ ಮಾಡಕತ್ತೀನಿ. ನನ್ನ ಹೆಂಡ್ತಿಗೆ ಹೇಳಬಾರ್ದು, ಕರೆಸ್ಬಾರ್ದು ಅಂತೇಳಿ, ಎಲ್ಲ ಸೂಟಿ ಮುಗಿಸ್ಕೊಂಡೇ ಬರಲಿ ಅಂತೇಳಿ. ಬಟ್ ಏನು ಮಾಡ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡು, ಅದು ಮಾಡು, ಹೋಟ್ಲಿಗೆ ಹೋಗಿ ತಿಂದರೆ ಸೋಡಾ ಪುಡಿ ಅದು ಇದು ಅಂತೇಳಿ ತಲೆಬೇನೈತಿ. ಏನು ಮಾಡ್ಬೇಕು ಗೊತ್ತಾಗವಲ್ತು. ಅದಕ್ಕೆ ಈಗ ಏನನ ಮಾಡಿಕೇಸಿ ಒಂದು ನಿನ್ನೆ ರಾತ್ರಿ ಮಾಡಿದ್ದ ಅನ್ನ ಹಂಗೆ ಐತೆ. ಏನನ ಮಾಡ್ಬೇಕಂತೇಳಿ ಈಗ ಬೆಳ್ಳುಳ್ಳಿ ರೈಸ್ ಮಾಡಕತ್ತೀನಿ. ಬರ್ರಿ ಹೆಂಗೆ ಮಾಡ್ಬೇಕಂತ ನಿಮಗೂ ತೋರಿಸ್ತೀನಿ. ನೀವು ಟ್ರೈ ಮಾಡಿರಿ ಮನ್ಯಾಗ, ಸೂಪರ್ ಟೇಸ್ಟ್ ಇರ್ತೈತೆ. ನಾನು ಹೆಂಡ್ತಿ ಇದ್ದಾಗ ಒಂದು ಅಡುಗೆ ಮಾಡಲ್ಲ, ಅಷ್ಟೇ ಯಾಕೆ 1 ಕಪ್ ಕಾಫಿನೂ ಮಾಡಲ್ಲ, ಏನೂ ಮಾಡಲ್ಲ. ಹೆಂಡ್ತಿಗೆ ಹೆಲ್ಪ್ನೂ ಮಾಡೋಂಗಿಲ್ಲ. ಈಗ ಹೆಂಡ್ತಿ ಕೆಲಸ ಹೆಂಗೈತೆ ಅಂತೇಳಿ ನನಗೆ ಅರ್ಥ ಆಗಕತ್ತೈತೆ. ಬಟ್ ಆದರೂ ಮಾಡ್ಕೊಳಕತ್ತೀನಿ. ನೋಡಮ್ಮ ಬರ್ರಿ, ನಿಮಗೂ ತೋರಿಸ್ತೀನಿ. ಯಾರಿಗೆ ಬೇಕಪ್ಪ ಇದು ಸೂಟಿಗೆ ಟೈಮ್ ಕಂಡಿಕೇಸಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡ್ರಿ, ಹೆಂಡ್ತಿ ಊರಿಗೆ ಹೋದ್ರೂ ಎಷ್ಟು ನೀಟಾಗಿಟ್ಟಿನ ಮನೆ. ಸೂಪರ್ ಅಲ್ಲ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿನ್ನೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಂತೇಳಿ ಜಾಸ್ತಿ ಮಾಡಿಬಿಟ್ಟೆ, ಮಂಚಿಗೆ ಹಚ್ಕೊಂಡು. ಈಗ ನೋಡಿ ಜಗ್ಗಿ ಆಗ್ಬಿಟ್ಟಿದೆ ಅನ್ನ, ಏನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಒಂದು ಕಾರ್ಯಕ್ರಮಕ್ಕೆ ಹೋಗು. ಫಸ್ಟು ಒಲೆ ಹಚ್ಚಬೇಕು. ಒಲೆ ಹಚ್ಚಿ ಆಮೇಲೆ ಕಡಾಯಿ ಇಡಬೇಕು. ಕಡಾಯಿ ಇಟ್ಟು ಸ್ವಲ್ಪ ಬೆಂಕಿ ಕಮ್ಮಿ ಮಾಡಿ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಆ್ಯಕ್ಚುಲಿ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ನಾನು ಹೆಂಡ್ತಿಗೆ ಫೋನ್ ಮಾಡಿದ್ರೆ, ಇಲ್ಲ ಇವತ್ತು ಅಂಗಾರಕ ಸಂಕಷ್ಟ ಐತೆ ಅಂದ್ಲು. ಅದ್ರ ಸಲುವಾಗಿ ಈಗ ಬೆಳ್ಳುಳ್ಳಿ ರೈಸ್ ಮಾಡಕತ್ತೀನಿ. ನೋಡೋಣ ಬರ್ರಿ, ಹೆಂಗಾಗುತ್ತೆ ನಂಗೆ ಗೊತ್ತಿಲ್ಲ, ಒಟ್ಟು ಮಾಡಕತ್ತೀನಿ. ಬೆಳ್ಳುಳ್ಳಿ ಹಾಕಿನೀಗ ಸ್ವಲ್ಪ ಕೆಂಪಗಾಗತ್ತನ ಬೇಸ್ ಕಾಯಿಸ್ಬೇಕಿದು. ಸ್ವಲ್ಪ ಕುಟ್ಕೋಬೇಕು ಇವು, ಇಲ್ಲಾಂದ್ರೆ ಡ್ಯಾಮ್ ಅಂತ ಎಗಿರ್ಬಿಡ್ತಾವ. ಆಮೇಲೆ ಮನೆ ತುಂಬ ಹತ್ತ. ಆಮೇಲೆ ಹೆಂಡ್ತಿ ಬಂದು ಬೈಯಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಆದಷ್ಟು ಸ್ವಲ್ಪ ಕುಟ್ಟಿ ಮಾಡಿರಿ, ಇಲ್ಲಾಂದರೆ ಹೆಂಡ್ತಿ ಜೊತೆ ಬೈಸ್ಕೊಳ್ಳೋದು ಫಿಕ್ಸು. ಇದು ಅರಿಶಿನ ಪುಡಿ. ಇದು ನಾವು ಸಾವ್ಜಿ ಸ್ಪೆಷಲ್ ಗರಂ ಮಸಾಲ, ನಾವೇ ಮನೆಯಲ್ಲಿ ಮಾಡೋದಿದು, ಯಾವುದೇ ಅಂಗಡಿಯಿಂದ ತಂದಿರಲ್ಲ. ಇದು ನೀವು ಯಾವುದೇ ಇದು ಮಾಡಿದ್ರೂ ಈ ಟೇಸ್ಟ್ ಯಾರ ಕಡೆಯೂ ಬರೋಲ್ಲ. ಸ್ಪೆಷಲ್ ಇದು, ಸಾವ್ಜಿ ಸ್ಪೆಷಲ್. ಮತ್ತು ಇದು ನಾವು ಊರ ಕಡೆಯಿಂದ ಕುಟ್ಟಿಸ್ಕೊಂಬಂದಿರೋ ಮೆಣಸಿನ್ಕಾಯಿ ಪುಡಿ. ಇದು ಉಪ್ಪು. ನೋಡಿರಿ, ಹಿಂಗೆ ಕೆಂಪಗಾಗಬೇಕು. ಕೆಂಪಗಂದ್ರೆ ಪೂರ ಕೆಂಪಗಲ್ಲ, ಒಂದು ಬ್ರೌನ್ ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಮಸಾಲ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಯಾವುದು ಮೆಣಸಿನ್ಕಾಯಿ ಪುಡಿ ಹಾಕಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಆದರೆ ಈ ಸೂಟಿ ಗೀಟಿ ಅಂತ ಯಾರು ಮಾಡಿರನಪ್ಪ, ಇವು ಗಂಡು ಮಕ್ಳಿಗೆ ಒಂದು ಸ್ವಲ್ಪ ಮಾಡ್ರೋ ಮಾರ ಎಲ್ಲನ.
ನಾವು ಒಂದು 2 ತಿಂಗಳು ಎಲ್ಲನೂ ಓದ್ತೀವಿ ಆ ಕಡೆ. ಬರೀ ಹೆಣ್ಮಕ್ಳಿಗೆ ಸೂಟ್ ಇಟ್ಬಿಡಿದ್ರೆ ನಾವು ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ಲ, ಜಾಬ್ ಬಿಟ್ಟು ಹೋಗೋಕ್ಕಾಗಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿನ್ರಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಧನಿಯಾ ಅಂದರೆ ಎಲ್ಲ ಮಿಕ್ಸ್, ಗರಂ ಮಸಾಲ ಮಿಕ್ಸ್, ರೈಟ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕೇಬೇಡ್ರಿ. ಮತ್ತು ನಾನು ಸ್ವಲ್ಪ ಉಪ್ಪು ತಿನ್ನಲ್ಲ ಜಾಸ್ತಿ. ಆಮೇಲೆ 1 ಸ್ಪೂನ್ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ವಾಸನೆ ಹೋಗೋವರೆಗೂ ಎಲ್ಲಾಡಿಸಿ, ಆಮೇಲೆ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ನೋಡ್ರಿ, ಇದೇ ಬೆಳ್ಳುಳ್ಳಿ ರೈಸ್. ನೋಡ್ರಿ ಬೆಳ್ಳುಳ್ಳಿ ಹೆಂಗೆ ಕಾಣ್ತಾವೆ. ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಇದ್ದಷ್ಟು ರೈಸ್ ಸೂಪರಾಗಿ ಬರುತ್ತೆ. ಇದು ನಮ್ಮದು ಸ್ವಂತ ರೆಸಿಪಿ ಏನಲ್ರಿ, ಬೆಳಗ್ಗೆ ಹೆಂಡ್ತಿಗೆ ಫೋನ್ ಮಾಡಿದ್ದೆ, ಅದು ಸಿಂಪಲ್ಲಾಗಿ ಹೇಳ್ಕೊಟ್ಲು. ಅದೇ ನಿಮ್ಗೆ ಎಲ್ಲರಿಗೂ ತೋರ್ಸಾಕತ್ತೀನಿ ನಾನು ಬಿಲ್ಡಪ್ ಕೊಟ್ಟಂದು. ನೋಡ್ರಿ ಹೆಂಗಾಗೈತೆ ರೈಸ್. ಬೆಂಕಿ ರೈಸ್.